ನಗರ ಅಂದ್ಮೇಲೆ ಅಲ್ಲಿ ಉದ್ಯಾನವನ ಇದ್ರೆ ಸೊಗಸು. ಇದರಿಂದ ಬಿಡುವಿನ ವೇಳೆ ಕುಟುಂಬದೊಂದಿಗೆ ಅಲ್ಲಿ ಹೋಗಿ ಹಸಿರು ಸಿರಿ ನೋಡಿ ಮುದಗೊಳ್ಳಬಹುದು. ಮಕ್ಕಳಿಗಂತೂ ಉದ್ಯಾನವನ ಅಂದ್ರೆ ಅಚ್ಚುಮೆಚ್ಚು. ಆ ಊರಿನಲ್ಲಿ ಬಹು ಸುಂದರ ಉದ್ಯಾನವನವಿದೆ. ಅದು ಅಬಾಲವೃದ್ಧರನ್ನೆಲ್ಲ ಆಕರ್ಷಿಸ್ತಾ ಇದೆ. ಆ ಉದ್ಯಾನ ಅಂದ್ರೆ ವಿಶೇಷವಾಗಿ ಪ್ರೇಮಿಗಳಿಗೆ ಅಚ್ಚುಮೆಚ್ಚು. ಗಣಿಗಳ ಬೀಡು ಬಳ್ಳಾರಿ. ಇದು ಬಿಸಿಲೂರು ಹೌದು. ಇಲ್ಲಿರುವುದು ಎರಡೇ ಕಾಲ, ಒಂದು ಬಿಸಿಲು ಕಾಲ, ಮತ್ತೊಂದು ಅತಿ ಬಿಸಿಲು ಕಾಲ. ಇದು ಸ್ಥಳೀಯರು ಹೇಳುವ ಮಾತು. ಇಲ್ಲಿ ಸೂರ್ಯ ತನ್ನ ಪ್ರತಾಪವನ್ನ ಹೆಚ್ಚಾಗಿ ತೋರಿಸ್ತಾನೆ. ಇಂಥ ಸಂದರ್ಭದಲ್ಲಿ ತಂಪಾದ ನೆರಳು ನೀಡುವ ಮರಗಳ ನಡುವೆ ಇದ್ರೆ ಎಷ್ಟು ಚೆನ್ನ ಅಂತ ಅನ್ಸತ್ತೆ. ಬಳ್ಳಾರಿ ನಾಗರಿಕರ ಮನಸೋರಿತ ಜಿಲ್ಲಾಡಳಿತ ಇಲ್ಲಿ ಸುಂದರ ಉದ್ಯಾನವನ ನಿರ್ಮಿಸಿದೆ. ಇದರ ಹೆಸರು ಡಾಕ್ಟರ್ ರಾಜ್ಕುಮಾರ್ ಉದ್ಯಾನ. ಇಲ್ಲಿಗೆ ಉಚಿತ ಪ್ರವೇಶವಿಲ್ಲ. ಇದರಿಂದ ಹೊಸಬರಿಗೆ ಆಶ್ಚರ್ಯ ಆಗಬಹುದು, ಉದ್ಯಾನವನಕ್ಕೆ ಪ್ರವೇಶ ಶುಲ್ಕವೇ ಅಂತ. ಬೃಹತ್ ಗೇಟ್ ದಾಟಿ ಒಳ ಗಡಿ ಇರುತ್ತಿದ್ದಂತೆ ಅಲ್ಲಿನ ನೋಟ ಮುದಗೊಳಿಸತ್ತೆ. ಇಂಥ ಸ್ಥಳದ ಪ್ರವೇಶಕ್ಕೆ ಶುಲ್ಕ ನಿಗದಿಪಡಿಸಿರೋದು ತಪ್ಪಲ್ಲ ಅಂತ ಅನ್ಸತ್ತೆ. ಇಲ್ಲಿ ವಾಯುವಿಹಾರಿಗಳಿಗೆಂದೇ ಸುಸಜ್ಜಿತ ಪಥಗಳಿವೆ. ಅಲ್ಲಿ ನಡೆದು ಬೆವರಿಳಿಸಬಹುದು, ಇಲ್ಲವೇ ಮರದ ನೆರಳಿನಲ್ಲಿ ಹಾಯಾಗಿ ಕೂರಬಹುದು. ಮೊದಲು ನೋಟಕ್ಕೆ ಅದು ಪುಟ್ಟ ಕಾಡಿರಬಹುದು ಅಂತ ಅನ್ಸತ್ತೆ. ಇದಕ್ಕೆ ಕಾರಣ ಇಲ್ಲಿ ಮರಗಿಡಗಳ ಸಂಖ್ಯೆ ಹೆಚ್ಚಿರುವುದು. ವರ್ಷದ ಎಲ್ಲಾ ಸಮಯಗಳಲ್ಲಿಯೂ ಅವು ಹಸಿರನ್ನ ಹೊಂದಿರ್ತವೆ. ತಮ್ಮ ಮಡಿಲಿಗೆ ಬಂದವರಿಗೆ ತಂಪು ತಂಪು ಅನುಭವ ನೀಡುತ್ತವೆ. ಒಳಗೆ ಪ್ರವೇಶ ಮಾಡಿದ ನಂತರ ಮೊದಲಿಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬೃಹತ್ ಪ್ರತಿಮೆ ಸ್ವಾಗತಿಸುತ್ತೆ. ವರನಟ ಮುಗುಳ್ನಗುತ್ತಾ ನಿಂತಿರುವಂತೆ ಭಾಸವಾಗತ್ತೆ. ಇನ್ನು ತುಸು ಸಮಯ ಹೋದಂತೆ ಶಾಂತಿ ಪ್ರಿಯ, ಗಾಂಧೀಜಿ ಸೇರಿದಂತೆ ಮತ್ತಿತರ ಮಹನೀಯರ ಪ್ರತಿಮೆಗಳಿವೆ. ಅವುಗಳನ್ನ ನೋಡಿದಾಕ್ಷಣ ಅವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋಕೆ ಮಾಡಿದ ತ್ಯಾಗ ಬಲಿದಾನಗಳು ನೆನಪಾಗುತ್ತವೆ. ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಏನಿದೆಯಲ್ಲ ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಸ್ ಮತ್ತು ಆಮೇಲೆ ಲವರ್ಸ್, ಕಪಲ್ಸ್ ಬಂದು ಇಲ್ಲಿ ವಿಶ್ರಾಂತಿ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಪಾರ್ಕ್ ಎಲ್ಲ ಚೆನ್ನಾಗಿದೆ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ನಡೀತಾನೆ ಇದೆ. ಎಲ್ಲ ರೀತಿಯಲ್ಲಿ ನೋಡಿದ್ರಿಗಿನ ಮೊದಲಕ್ಕಿಂತ ಈಗ ಭಾಳ ಉತ್ತಮ. ಪಾರ್ಕಲ್ಲಿ ಎಲ್ಲ ಹಳ್ಳಿ ಊರವರು ಮತ್ತು ಸುತ್ತಮುತ್ತ ಹಳ್ಳಿ ಊರವರು ಏನಾದರೂ ಆಫೀಸ್ ವಿಷಯಕ್ಕೆ ಏನಾದರೂ ಕೆಲಸಕ್ಕೆ ಬಂದರೆ ಅಕಸ್ಮಾತ್ ಮಧ್ಯಾಹ್ನ ಊಟಕ್ಕೆ ಹೋದಾಗೆ ಆ ಟೈಮಲ್ಲಿ ಸ್ವಲ್ಪ ಬಂದು ರೆಸ್ಟ್ ತೊಗೊಂಡು ಹೋಗ್ತಾ ಇರ್ತಾರೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ಬಂದು ರೆಸ್ಟ್ ತೊಗೊಂಡೋಗ್ತಾ ಇರ್ತಾರೆ. ಹಂಗಾಗಿ ಮತ್ತು ಲವರ್ಸ್ಗಳು ಕೂಡ ಹೆಚ್ಚಿನ ಉಪಯುಕ್ತತೆ ಆಗಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಇನ್ನು ಮುಂದೆ ನಡೆದು ಹೋದಂತೆ ವಿಶಾಲ ಕೊಳವು ಎದುರಾಗತ್ತೆ. ಅದರ ಸಮೀಪದವರೆಗೂ ಹೋಗೋಕೆ ಸುಸಜ್ಜಿತ ಸುಂದರ ಸೇತುವೆ ಮಾಡಿದ್ದಾರೆ. ಕೊಳದ ಬಳಿ ನಿಂತು ಅಲ್ಲಿ ಚಿನ್ನಾಟವಾಡುವ ಮೀನುಗಳನ್ನ ನೋಡಿದ್ರೆ ಮನಸ್ಸು ಪುಳಕಗೊಳ್ಳುತ್ತೆ. ಕೊಳದ ಸುತ್ತಲೂ ಬಂಡೆಗಲ್ಲುಗಳಿವೆ. ಅಲ್ಲಿಂದ ಅಲ್ಲಲ್ಲಿ ನೀರು ಜಿರುಗುತ್ತಿರುತ್ತೆ. ಅದನ್ನ ನೋಡಿದಾಕ್ಷಣ ಯಾವುದೋ ಕೋಟೆ ಪ್ರದೇಶ ಅಂತ ಭಾಸವಾಗತ್ತೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿರುವಂತೆ ಇಲ್ಲಿಯೂ ಕೂಡ ಗಾಜಿನ ಮನೆ ಇದೆ. ಅದನ್ನ ಬಹಳ ಆಕರ್ಷಕವಾಗಿ ರೂಪಿಸಲಾಗಿದೆ. ವಿಶೇಷ ದಿನಗಳಲ್ಲಿ ಅಲ್ಲಿ ಫಲಪುಷ್ಪ ಪ್ರದರ್ಶನವೂ ಇರುತ್ತೆ. ಬಂದವರು ಕುಳಿತು ದಣಿವಾರಿಸಿಕೊಳ್ಳೋಕೆ ಹಸಿರು ಬೆಂಚ್ಗಳಿವೆ. ಇಲ್ಲಿ ಬಂದವರು ಹೆಚ್ಚು ಬಿಡುವಿದ್ರೆ ತಂಪಾದ ನೆರಳು ನೀಡುವ ಮರಗಳ ಅಡಿ ಸ್ವಲ್ಪ ಹೊತ್ತು ವಿಶ್ರಮಿಸ್ತಾರೆ. ಕೆಲವರು ಒಂದಷ್ಟು ಸಮಯ ಕುಳಿತೆದ್ದು ತೆರಳುತ್ತಾರೆ. ಅನೇಕರು ತಮ್ಮ ಕುಟುಂಬ ಸಮೇತ ಬಂದು ಇಲ್ಲಿಯ ಹಸಿರು ಸಿರಿ ನೋಡಿ ಆನಂದಿಸ್ತಾರೆ. ಸನಿಹದಲ್ಲಿಯೇ ಸರ್ಕಾರಿ ಕಚೇರಿಗಳಿರುವುದರಿಂದ ಅಲ್ಲಿ ಕಾರ್ಯನಿಮಿತ್ತ ಬಂದವರು ಮಧ್ಯಾಹ್ನದ ವೇಳೆ ಇಲ್ಲಿ ಬಂದು ಕುಳಿತೆದ್ದು ಹೋಗ್ತಾರೆ. ಆ ಕ್ಷಣ ಅವರು ತಮ್ಮ ದೈನಂದಿನ ಜಂಜಾಟ ಮರೆಯುವಷ್ಟು ಹಸಿರು ಸೊಬಗು ಇಲ್ಲಿದೆ. ಈ ಉದ್ಯಾನವನ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಅಚ್ಚುಮೆಚ್ಚು. ಸಂಜೆ ಸಮಯ ಇಲ್ಲಿ ನಾಗರಿಕರ ಕಲರವ ತುಂಬಿರತ್ತೆ. ಬೆಳಗ್ಗೆ ಮತ್ತು ಮಧ್ಯಾಹ್ನದ ವೇಳೆ ಯುವ ಜೋಡಿಗಳು ಇಲ್ಲಿ ಬಂದು ಆರಾಮವಾಗಿ ಓಡಾಡಿ ಹೋಗ್ತಾರೆ. ಬಂದವರೆಲ್ಲರೂ ರಾಜ್ಕುಮಾರ್ ಉದ್ಯಾನವನವನ್ನ ಪಾಲಿಕೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಿರುವುದರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತಾರೆ.
ಕ್ಯಾಮ್ರಾ ಪರ್ಸನ್ ನೂರ್ ಮೊಹಮ್ಮದ್ ಜೊತೆ ಡಿನೂರುಲ್ಲಾ, ಸುದ್ದಿ ಟಿವಿ, ಬಳ್ಳಾರಿ.